ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದಿಂದ ಒಂದು ಆದೇಶ ಪ್ರಕಟವಾಗಿದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಆದೇಶ. ನಾನು ಈ ಮೊನ್ನೆ ಹೇಳಿದೆ, ಕ್ಯಾಬಿನೆಟಲ್ಲಿ ಏನು ಡಿಸ್ಕಷನ್ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೈಟಿಂಗ್ ಪ್ರತಿಯಲ್ಲಿ ಅಥೆಂಟಿಕೇಟ್ ಕಾಪಿ ಇಲಾಖೆಯಿಂದ ಬಿಡುಗಡೆ ಆಯಿತು ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಟ್ರಸ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಲೈಕ್ ಫೈನಲಿ ಅದೊಂದು ಆದೇಶ ಪ್ರತಿ ಬಿಡುಗಡೆ ಆಗಿರುವಂಥದ್ದು. ಅಂದರೆ ಅವರು ಏನು ಒಳ ಮೀಸಲಾತಿಯ ಒಂದು ರೇಷಿಯೋವನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಕೆಲವು ಸಮುದಾಯಗಳಿಗೆ, ಸೊ ಅದಕ್ಕೆ ಸಂಬಂಧಪಟ್ಟಿದ್ದು. ನಾನು ಎಲ್ಲವನ್ನ ಜಾಸ್ತಿ ಹೇಳೋಕ್ಕೋಗಲ್ಲ. ವೆರಿ ಇಂಪಾರ್ಟೆಂಟ್, ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಒಳ ಮೀಸಲಾತಿಯ ನಂತರದಲ್ಲಿ ಹಂಚಿಕೆಯಾದಂಥ ಒಂದು ರೇಷಿಯೋ ಏನಿದೆ ಬೇಸ್ಡ್ ಆನ್, ಈಗ ಅದಾದ ನಂತರದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ, ಯಾವ್ಯಾವ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ ಅದನ್ನು ಹೇಳ್ಬಿಡ್ತೀನಿ. ಸಬ್ಜೆಕ್ಟ್ ನೋಡೋಣ. ಮೊದಲು ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಅನ್ವಯ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಶೇಕಡ 17ರಿಂದ ಶೇಕಡ 15ಕ್ಕೆ ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಅಂತಿದೆ. ಈಗ ಸೊ 17 ಆಗಿತ್ತು, ಅದನ್ನು 15ಕ್ಕೆ ನೀವು ಸೀಮಿತಗೊಳಿಸ್ಬಿಟ್ಟು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಹೇಳಿತ್ತು ಕೋರ್ಟ್ ಈಗ, ಆಯಿತಾ. ಹಾಗಾಗಿ ಈ ಪ್ರಸ್ತಾವನೆ ಅದು ಇದು ಇವೆಲ್ಲ ಹೇಳಲಿಕ್ಕೆ ಹೋಗಲ್ಲ ನಾನು. ಸೊ ನೇರವಾಗಿ ನೋಡಿ, ಇಲ್ಲಿದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿಂದ ಹೇಳ್ಬಿಡ್ತೀನಿ ನಿಮಗೆ. ಸೊ ಹಿಯರ್ ವಿ ಗೋ. ಸರ್ಕಾರಿ ಆದೇಶ ಸಂಖ್ಯೆ ಪ್ರತಿಯೊಂದು ಗೌರ್ಮೆಂಟ್ಸ್ ಆರ್ಡರ್ಸ್ಗೂ ನೋಟಿಫಿಕೇಷನ್ಗೂ ಅದಕ್ಕೊಂದು ಡೇಟು ನಂಬರ್ಸ್ ಅಂತ ಇರ್ತಿದೆ ನೋಡಿ. ಡೇಟ್ ಅಬ್ಸರ್ವ್ ಮಾಡಿ 27/4/2026. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಅದೆಲ್ಲ ಹೇಳಿಕ್ಕೆ ಹೋಗಲ್ಲ. ದಿನಾಂಕ 27/2/2026 ಆದೇಶದಲ್ಲಿ ನೀಡಲಾಗಿರತಕ್ಕಂಥ ಸೂಚನೆಗಳನ್ನು ಮುಂದುವರಿಸುತ್ತಾ ಈ ಕೆಳಕಂಡಂತೆ ಆದೇಶವನ್ನು ಮಾಡಲಾಗಿದೆ. ಸೊ ಯಾವ್ಯಾವ ಸೂಚನೆಯನ್ನು ಇಲ್ಲಿ ಹೇಳಲಾಗಿದೆ ಅಂತ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆಯನ್ನು ನೀವೇ ಅಬ್ಸರ್ವ್ ಮಾಡ್ಕೊಬಿಡಿ. ನೀಡಿರತಕ್ಕಂಥ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ದಿನಾಂಕ 26/2/2026 ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ದಿನಾಂಕ 20/6/1995 ಸರ್ಕಾರದ ಆದೇಶ ಸಂಖ್ಯೆ, ಅದಾದಮೇಲೆ 1995 ಅನ್ವಯ 50% ಮೀಸಲಾತಿ ಪ್ರಮಾಣವನ್ನು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡು ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಮುಂದುವರಿಸಲು ನಿರ್ಧರಿಸಿರುವುದರಿಂದ ಅದರಂತೆ ನೇಮಕಾತಿ ಹಾಗೂ ಪ್ರವೇಶಾತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವ ಶೇಕಡ 15 ಮೀಸಲಾತಿಯಲ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟು, 15 ಹೇಗೆಲ್ಲ ಮಾಡಿದ್ದಾರೆ ಅಂತ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿಗಳಿಗೆ ಒಳ ಮೀಸಲಾತಿಯನ್ನು ಕ್ರಮವಾಗಿ 5.25, 5.25, 4.5 ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸತಕ್ಕದ್ದು. ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಪ್ರವೇಶಾತಿ ಸೀಟುಗಳಲ್ಲಿ ಶೇಕಡ 20ರಷ್ಟು ಹುದ್ದೆಗಳನ್ನು, ಪ್ರವೇಶಾತಿ ಸೀಟುಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ, ಇನ್ ಕೇಸ್ ಅವರಿಲ್ಲ ಅಂತಂದರೆ ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ, ಸೊ ಆ ಹುದ್ದೆಗಳನ್ನು ಹಾಗೂ ಪ್ರವೇಶಾತಿ ಸೀಟುಗಳನ್ನು ಅಗೇನ್ ಪ್ರವರ್ಗ ಸಿಯ ಇತರೆ ಜಾತಿಗಳಿಗೆ ಲಭ್ಯಗೊಳಿಸತಕ್ಕದ್ದು ಅಂತ ಇಲ್ಲಿ ಸ್ಟ್ರೈಟ್ ಅವೇ ನೇರವಾಗಿ ಮೆನ್ಷನ್ ಮಾಡಿದ್ದಾರೆ, ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟಿದ್ದಕ್ಕೆ. ಸೊ ನೇಮಕಾತಿಗಳಲ್ಲಿನ ಮೀಸಲಾತಿ ಪ್ರಮಾಣವನ್ನು ಅನುಷ್ಠಾನಗೊಳಿಸಲು 400 ಬಿಂದುಗಳ ವರ್ತುಲಗಳನ್ನು ಅನುಪಾಲಿಸತಕ್ಕದ್ದು. ರೋಸ್ಟರ್ ಬಿಂದುಗಳು ಅಂತ ಹೇಳ್ತಾರೆ ನೋಡಿ, ಅದನ್ನು ಅನುಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಫಾಲೋ ಅಪ್ ಮಾಡಬೇಕು ಅಂತ ಅದನ್ನು. ಸೊ ನೆಕ್ಸ್ಟು, ಯಾವುದೇ ವೃಂದದಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಒಂದು ರೋಸ್ಟರ್ ಅಂತ ಬಂದಾಗ ಅದರಲ್ಲಿ ಸೊ ಯಾವುದೇ ವೃಂದದಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಅವಕಾಶ ಇದ್ದರೆ, ಲಭ್ಯವಾದರೆ ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಸಾಮಾನ್ಯ ಎಂದು ಪರಿಗಣಿಸಿ ನೇಮಕಾತಿಯನ್ನು ಮಾಡತಕ್ಕದ್ದು ಅಂತ ಹೇಳಿದ್ದಾರೆ ಈಗ. ಸೊ ನೆಕ್ಸ್ಟು 4ನೇ ಪಾಯಿಂಟಲ್ಲಿ ಸರ್ಕಾರದ ಆದೇಶ ಸಂಖ್ಯೆ 2025 ದಿನಾಂಕ 3/9/2025 ಅನ್ವಯ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಚಾಲ್ತಿಯಲ್ಲಿರುವ ನೇಮಕಾತಿ ಪ್ರಕ್ರಿಯೆಗಳನ್ನು ಅಥವಾ ಸರ್ಕಾರದ ಆದೇಶ ಸಂಖ್ಯೆ 2026 ದಿನಾಂಕ 27/2/2026ರಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು. ಸೊ ಇಲ್ಲಿ ಒಳ ಮೀಸಲಾತಿಯನ್ನು ಇನ್ಕ್ಲೂಡಿಂಗ್ ಮಾಡಿರಲಿಲ್ಲ, ಅವರು ನೋಟಿಫಿಕೇಷನ್ ಮಾಡಿದರು, ಅದನ್ನು ವಾಪಸ್ ತೊಗೊಂಡಿದ್ದಾರೆ ಈಗ. ಆ್ಯಂಡ್ ಇನ್ ಕೇಸ್ ಮಾಡಿದ್ರು ಕೂಡ ಈಗ ಮತ್ತೆ ವಾಪಸ್ ತೊಗೊಳ್ಬೇಕು, ಯಾಕೆಂದರೆ ಈಗ ಈ ಒಂದು ಆದೇಶದಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ಈಗ ಅದು ಡಿಸ್ಟ್ರಿಬ್ಯೂಟ್ ಆದ ನಂತರದಲ್ಲಿ ರೇಷಿಯೋ ವೈಸು ಮೇಲಿನಂತೆ ಒಳ ಮೀಸಲಾತಿ ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆಗಳನ್ನು ಕೂಡಲೇ ಹೊರಡಿಸಿ ನೇಮಕಾತಿಗಳನ್ನು ಮಾಡುವುದು. ಯಾವ್ಯಾವ ನೋಟಿಫಿಕೇಷನ್ನ ವಾಪಸ್ ತಗೊಂಡಿದ್ರೋ ಅವೆಲ್ಲವನ್ನು ಪರಿಷ್ಕೃತ ಮಾಡಿ ಪ್ರತಿಯೊಂದು ನೋಟಿಫಿಕೇಷನ್ಲೂ ಕೂಡ ಯಾವ್ಯಾವ ಇಲಾಖೆ ಬರುತ್ತೆ ಅಲ್ಲಿಗೆ. ಸೊ ಈಗ ಒಳ ಮೀಸಲಾತಿ ಹೇಗೆ ಹಂಚಿಕೆಯಾಗಿದೆ, ಪರಿಶಿಷ್ಟ ಜಾತಿಗೆ 15%ಅಲ್ಲಿ ಅವರು ಹೇಗೆ ಕೆಲವು ಸಮುದಾಯಗಳಿಗೆ ಹಂಚಿಕೆ ಮಾಡಲಾಗಿರುತ್ತೆ, ಅವೆಲ್ಲವನ್ನು ಸರಿಯಾದ ರೀತಿ ಇನ್ಕ್ಲೂಡಿಂಗ್ ಮಾಡಬೇಕು. ಅವೆಲ್ಲ ಸೇರಿಸಿ ಇಡೀ ಆದೇಶವನ್ನು ಪರಿಷ್ಕೃತ ಮಾಡಿ ಅವರು ಮತ್ತೊಂದು ಸಲ ಬಿಡುಗಡೆ ಮಾಡಿ ನೇಮಕಾತಿಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ 4ನೇ ಪಾಯಿಂಟಲ್ಲಿ. ಇನ್ನು 5ನೇ ಪಾಯಿಂಟಲ್ಲಿ ಮುಂದೆ ಮಾನ್ಯ ನ್ಯಾಯಾಲಯವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚಿಸಿರುವ
24% ಮೀಸಲಾತಿ ಪ್ರಮಾಣವನ್ನು ಒಪ್ಪಿದ್ದಲ್ಲಿ ಇನ್ ಕೇಸ್ ಮುಂದೆ ಒಪ್ಪಿದ್ರೆ 6% ಹುದ್ದೆಗಳನ್ನು ಬ್ಯಾಕ್ಲಾಕ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿ ಮಾಡುವುದು ಅಂತ ಹೇಳಿದರೆ 6% ಆಫ್ ಪೋಸ್ಟನ್ನು ಅದನ್ನು ಬ್ಯಾಕ್ಲಾಕ್ ಅಂತ ಕನ್ಸಿಡರ್ ಮಾಡಿ ಸೊ ಅದನ್ನು ಕೂಡ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಇನ್ ಕೇಸ್ ಕೋರ್ಟ್ ಇದಕ್ಕೆ ಅಕ್ಸೆಪ್ಟ್ ಆದರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಪಾಯಿಂಟ್ ನಂಬರ್ 6 ಈಗಾಗಲೇ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿರತಕ್ಕಂಥ ಸುಮಾರು 56,432 ಹುದ್ದೆಗಳ ನೇರ ನೇಮಕಾತಿಗಾಗಿ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಆ್ಯಕ್ಚುಲಿ ಇದನ್ನು ಫಸ್ಟು ಡಿಕ್ಲರೇಷನ್ ಮಾಡಿದಾಗಲೂ ಹೇಳಿದರು, ಈಗಾಗಲೇ ಎಲ್ಲ ಇಲಾಖೆಗಳಿಗೂ ನಾವು ಡೈರೆಕ್ಷನ್ಸ್ ಪಾಸ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಇಶ್ಯೂಸ್ ಶುರುವಾಯಿತು, ಇದು ಒಳ ಮೀಸಲಾತಿದು. ಕೆಲವೊಂದು ಸಮುದಾಯಕ್ಕೆ ಸರಿಯಾದ ರೀತಿ ಹಂಚಿಕೆ ಆಗಿಲ್ಲ, ನಮ್ಮದು ಸಾಕಷ್ಟು ವರ್ಷಗಳ ಹೋರಾಟ, ನಮಗೂ ನ್ಯಾಯ ಕೊಡಿ ಅಂತ ಅಂದ್ಬಿಟ್ಟು. ಸೊ ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗಿದೆ, ಈಗ ರಿಟರ್ನ್ ಡಾಕ್ಯುಮೆಂಟಲ್ಲಿ ಅಥೆಂಟಿಕ್ ಆಗಿ ಬಂದಿರುವಂಥದ್ದು. ಸೊ ಈಗ ಹೇಳಿದ್ದಾರೆ, ಹೇಗೇನು ಮತ್ತೊಂದು ಸಲ ಈ ಕಾಪಿಯಲ್ಲೂ ಹೇಳಿದ್ದಾರೆ. ಸೊ ಎಲ್ಲ ಇಲಾಖೆಗಳಿಗೂ ನೇಮಕಾತಿ ಮಾಡಲಿಕ್ಕೆ ಅಥವಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ, ಇಮಿಡಿಯೇಟ್ ಪ್ರಾಸೆಸ್ ಮಾಡಿ ಅಂತ. ಇದು ಸಾಧ್ಯದಷ್ಟು ಬೇಗ ಆಗಬೇಕು. ಈಗ ನೋಡೋಣ ಎಷ್ಟು ಬೇಗ ಇದೆಲ್ಲವೂ ಆಗುತ್ತೆ ಅಂತ. ಹಾಗಾಗಿ ಸೊ ಈ ರೀತಿಯ ಕಾಪಿಗಳು ಬಂದಾಗ ಒಂದು ಬಿಲೀವ್ ಮಾಡ್ಬೋದು, ಪ್ರಾಸೆಸ್ ಮಾಡ್ತಾರೋ ಬೇಗ ಆಗುತ್ತೋ ಅಂತ. ಆಮೇಲೆ ಹಂತವಾಗಿ ಯಾವುದೇ ಇಲಾಖೆ ಪ್ರಕ್ರಿಯೆಗಳು ಆರಂಭ ಮಾಡ್ತು ಅಂತಂದರೆ ಅದನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಹೇಳ್ಬಿಟ್ಟು ಮತ್ತೆ ಸ್ಟೇ ಆಗಿಬಿಟ್ರೆ, ಈಗ ತುಂಬ ಜನ ಸಾಕಷ್ಟು ಮಿಕ್ಸರ್ ಆಫ್ ಒಪಿನಿಯನ್ ರೈಸ್ ಮಾಡ್ತಾ ಇದ್ದಾರೆ ಈಗ ಈ ಆದೇಶ ಬಂದ ನಂತರದಲ್ಲೂ ಕೂಡ. ಸೊ ಏನಕ್ಕೆ ಅಂತಂದರೆ ಅಪ್ಕಮಿಂಗ್ ಎಲೆಕ್ಷನ್ಸ್ ಬಂದ್ಬಿಡುತ್ತೆ, ಇನ್ನೆಲ್ಲಿ ಇವೆಲ್ಲವನ್ನು ಇದಕ್ಕೆ ಗಮನ ಹರಿಸ್ತೇನೆ, ಎಲ್ಲಿ ಸ್ಟೇ ಮಾಡಿಬಿಡ್ತಾರೋ, ಮತ್ತು ಇನ್ನೇನು ಕಥೆ ಆಗುತ್ತೋ, ಅಥವಾ ಬೇರೆ ಯಾರಾದರೂ ನಮಗೆ ನ್ಯಾಯ ಆಗಿದೆ ಅಂತ ಅಂದ್ಕೊಂಡು ಅಲ್ಲಿ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಂದುಬಿಟ್ರೆ ಇನ್ನೇನು ಸಮಸ್ಯೆಗಳಾಗುತ್ತೋ, ಈ ರೀತಿಯಾದಂಥ ಕೆಲವೊಂದು ಮಿಕ್ಸರ್ ಆಫ್ ಒಪಿನಿಯನ್ ಬರ್ತಾ ಇರುತ್ತೆ ಕಮೆಂಟ್ಸಲ್ಲೂ ಕೂಡ. ಈಗಾಗಲೇ ಮೀಡಿಯಾದಲ್ಲಿ ಕೆಲವೊಬ್ಬರು ತಮ್ಮ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇದು ಎಲ್ಲೋ ಒಂದು ಕಡೆ ಸರಿಯಾದ ರೀತಿ ಅಲ್ಲ, ಇದು ಮತ್ತೆ ಕೋರ್ಟ್ಗೆ ಹೋದರೆ ಸ್ಟೇ ಆದರೆ ಮತ್ತೆ ಡಿಲೇ ಆಗ್ಬೋದು ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಹೇಳೋದಿಷ್ಟೇ, ಎಲ್ಲವೂ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮಾಡಿ, ಸೊ ಯಾವುದೇ ಕಾನೂನಿನ ವ್ಯಾಜ್ಯಗಳು ಉದ್ಭವ ಆಗದೇ ಇರೋ ರೀತಿಯಲ್ಲಿ ಸೊ ಸಾಧ್ಯವಾದಷ್ಟು ಬೇಗ ಈ ಆದೇಶದಲ್ಲಿ ಏನು ಹೇಳಿದ್ದಾರೆ, ಈಗಾಗಲೇ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಾಗಿದೆ, ಇಮಿಡಿಯೇಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿ ಅಂತಂದ್ಬಿಟ್ಟು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಇಲಾಖೆಗಳ ನೇಮಕಾತಿಗಳು ಅಥವಾ ನೇಮಕಾತಿಯ ಪ್ರಕ್ರಿಯೆಗಳು ಬಹಳ ಬೇಗ ಆರಂಭ ಆಗಲಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.